ಒಂದು ಸಿನಿಮಾದಲ್ಲಿ ನಾಯಕ ನಟನ ಅವನ ಫೈಟು ಅಭಿನಯ ಹೇಗೆ ಮುಖ್ಯ ಆಗುತ್ತೋ ಅದೇ ರೀತಿಯೂ ಕೂಡ ಅವನ ವಾಯ್ಸ್ ಕೂಡ ಮುಖ್ಯ ಆಗುತ್ತೆ. ಈ ವಿಚಾರದ ಬಗ್ಗೆನೇ ಈಗ ತುಂಬ ಚರ್ಚೆಗೊಳಪಡ್ತಾ ಇದೆ ಕರಾವಳಿ ಸಿನಿಮಾದ ಮೂಲಕ. ಹೀಗಾಗಿ ಈ ವಿಡಿಯೋದಲ್ಲಿ ಅಂತ ಒಂದಿಷ್ಟು ನಾಯಕನ ಧ್ವನಿ ಬದಲಾದರೆ ಆ ಫೀಲ್ ನಮಗೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾರ್ಮಲ್ ಆಗಿ ಒಂದು ಸಿನಿಮಾ ಅಂದ ತಕ್ಷಣ ನಾನು ನಾಯಕ ನಟರ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಅವರ ಧ್ವನಿಯನ್ನು ಕೇಳಿದಾಗ ಈಗ ನಟರಾದ ಯಶ್, ಉಪೇಂದ್ರ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಪ್ರಭಾಕರ್ ಅವರು, ಎಲ್ಲ ಕಲಾವಿದರು ಯಾರೇ ಪುಟ್ಟ ಕಲಾವಿದರಾಗಿರ್ಬೋದು, ಅಂದರೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡೋದಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಧ್ವನಿ ಕೇಳಿದ ತಕ್ಷಣ ಇವರೇನೆ ಇವ್ರ ವಾಯ್ಸೇನೆ ಅಂತೇಳ್ಬಿಟ್ಟು ಕೆಲವೊಂದು ಸಿನಿಮಾ ಡೈಲಾಗ್ಗಳ ಮೂಲಕನೂ ಕೂಡ ನಾವು ಅವರ ಸಿನಿಮಾಗಳನ್ನ ಗುರುತಿಸ್ತೀವಿ. ಅವ್ರು ಯಾರು ಅಂತಾರೆ ಪಟ್ ಅಂತ ಹೇಳ್ಬಿಡ್ತೀವಲ್ಲ, ಅದೇ ರೀತಿ ಒಂದು ಸಿನಿಮಾ ಅಂದ ತಕ್ಷಣ ನಾಯಕನ ಅಭಿನಯ ಹೇಗೆ ಮುಖ್ಯ ಆಗುತ್ತೋ ಅದೇ ರೀತಿ ಅವರ ಧ್ವನಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾಕೆ ಈ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ತಾನೇ ಕರಾವಳಿ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ವಾಟೆವರ್ ಅದೇನೋ ಸಂಭಾವನೆ ವಿಚಾರಕ್ಕಾಗಿ ಪ್ರಜ್ವಲ್ ದೇವರಾಜು ಚಿತ್ರತಂಡದವರ ಮಧ್ಯೆ ಅದೇನೋ ಕೇಳಿ ಬರ್ತಾ ಇದೆ. ನಮಗದು ಬೇಡವಾದ ವಿಚಾರ. ಆ ಚಿತ್ರತಂಡದವರೇ ಮುಂದಿನ ದಿನಗಳಲ್ಲಿ ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಾನು ಟ್ರೈಲರ್ ನೋಡಿದಾಗ ನನಗೆ ಮಿಸ್ ಅನಿಸಿದ್ದು ಏನಂತಂದರೆ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸು. ಏಕೆಂದರೆ ಆ ಸಿನಿಮಾದ ಟ್ರೈಲರ್ಗೆ ಅವರು ವಾಯ್ಸ್ ಕೊಟ್ಟಿಲ್ಲ, ಅವರು ಡಬ್ ಮಾಡಿಲ್ಲ. ಸೊ ಸಿನಿಮಾ ಶೂಟಿಂಗ್ ಆಗುವಾಗ ಅವರು ಓನ್ ವಾಯ್ಸೇ ಇಟ್ಕೊಂಡು ಶೂಟ್ ಮಾಡಿರ್ತಾರೆ. ಬಟ್ ಸಿನಿಮಾ ರಿಲೀಸ್ ಅಂತಕ್ಕೆ ಬಂದಾಗ ಆ ಪಾತ್ರಕ್ಕೆ ಬೇಡ ಅಂದ್ಕೊಂಡು ಬಹುಶಃ ಅದನ್ನು ಚೇಂಜ್ ಮಾಡಿದ್ರು, ಅಥವಾ ಟ್ರೈಲರ್ ಅದಿನ್ನೂ ನಡೀತಾ ಇದೆ. ಬಟ್ ಆ ಟ್ರೈಲರ್ ನೋಡಿದಾಗ ಒಂಚೂರು ಸ್ವಲ್ಪ ಆ ಪ್ರಜ್ವಲ್, ಯಾಕಂದರೆ ಅವರ ಎಲ್ಲ ಸಿನಿಮಾಗಳು ನೋಡ್ಕೊಂಬಂದರೆ ಅವರೇ ವಾಯ್ಸ್ ಡಬ್ ಮಾಡಿರೋದು. ಈಗ ಈ ಸಿನಿಮಾ ನೋಡಿದಾಗ ನಂಗೆ ಸ್ಟಾರ್ಟಿಂಗು ಇದು ಯಾರೋ ಬೇರೆ ಇರ್ಬೋದಾ, ಯಾಕಂದ್ರೆ ಮಂಗಳೂರಿನ ಶೈಲಿಯ ಸಿನಿಮಾ ಅದು. ನನಗೆ ತಕ್ಷಣಕ್ಕೆ ಒಪ್ಕೊಳ್ಳೋಕ್ಕಾಗಲಿಲ್ಲ. ಆ ಪ್ರಜ್ವಲ್ ದೇವರಾಜ್ ಅವರ ಎಲ್ಲರೂ ಆ ಕಾಮೆಂಟ್ಸ್ ತೆಗೆದು ನೋಡಿ, ಟ್ರೈಲರ್ ಮಾತ್ರ ಸೂಪರಾಗಿ ಬಂದಿದೆ, ಸೂಪರಾಗಿದೆ, ಸಿನಿಮಾದ ಮೇಲೆ ನಿರೀಕ್ಷೆ ಏನಿತ್ತು ಅದು ದುಪ್ಪಟ್ಟಾಗೋಯ್ತು, ಎಲ್ಲ ಕಲಾವಿದರ ಆ್ಯಕ್ಟಿಂಗು ಕೂಡ ಸಖತ್ತಾಗಿದೆ, ಎಲ್ಲ ರೀತಿ ಮೆಚ್ಚುಗೆ ಮಾತು ಬರ್ತಾ ಇದೆ. ಬಟ್ ಮಿಸ್ಸಿಂಗ್ ಏನಂತಂದರೆ ಪ್ರಜ್ವಲ್ ದೇವರಾಜ್ ಅವರ ಧ್ವನಿ ಅಂತಲೇ ಹೇಳ್ತಾ ಇದ್ದಾರೆ. ಹೀಗಾಗಿ ಏನೋ ನನಗೂ ಒಂಚೂರು ಸ್ವಲ್ಪ ಹಂಗನ್ನಿಸ್ತು, ಆಭಾಸ ಅಂತ ಅನ್ನಿಸ್ತು. ಫಸ್ಟ್ ನನಗೆ ಅಂತಂದರೆ ನಮ್ಮ ಶಂಕರ್ ನಾಗ್ ಅವರ ಒಂದಿಷ್ಟು ಸಿನಿಮಾಗಳು, ಅಂದರೆ ನಿಗೂಢ ರಹಸ್ಯ, ಈ ಥರ ಸಿನಿಮಾಗಳು, ಅವರ ಕೊನೆಯ ಸಿನಿಮಾಗಳಿಗೆ ಅವರ ವಾಯ್ಸ್ ಡಬ್ ಆಗಿದ್ದು ಅನಂತ್ ನಾಗ್ ಅವರು. ನಾನು ಅವರ ಸಿನಿಮಾಗಳನ್ನು ನಾನು ಟಿ ವಿಯಲ್ಲಿ ನೋಡಿದಾಗ ಅರೆ ಇದು ಅನಂತ್ ಅವ್ರ ವಾಯ್ಸ್ ಥರ ಇದೆ ಅಲ್ವಾ, ಶಂಕರ್ ನಾಗ್ ಅವರ ಧ್ವನಿಗೆ ಯಾಕೆ ಹಿಂಗೆ ಕೊಟ್ಟರು ಅಂತ ನನಗದು ಕಲ್ಪನೆ ಇಲ್ಲ. ನಮಗೆ ಅವರೇ ವಾಯ್ಸ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಹಾಡುಗಳನ್ನು ಕೂಡ ನಾಯಕ ನಟರೇ ಹಾಡ್ಬಿಡ್ತಾರೆ, ಅವರೇ ಹಾಡು ಹೇಳ್ತಾರೆ ಅಂತ ನನ್ನ ಮನಸ್ಸಲ್ಲಿ ಅದು ಚಿಕ್ಕವರಿದ್ದಾಗ ಆ ಥರ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇಲ್ಲ ಹಾಡುಗಳನ್ನು ಹಾಡೋದಕ್ಕೆ ಅಂತಲೇ ಗಾಯಕರು ಇರ್ತಾರೆ. ಕೆಲವೊಂದು ಸರಿ ಚಿತ್ರದ ನಾಯಕ ನಟರು ಕೂಡ ಹಾಡು ಹೇಳಿದ್ದಾರೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರೆಲ್ಲ ಹಾಡು ಕೇಳಿದಾಗ ಇವರೇ ಹಾಡು ಹೇಳ್ತಾರೆ ಅಂತ ನನಗೆ ಅನಿಸಿರೋದು. ಆಮೇಲೆ ಗೊತ್ತಾಗಿದ್ದು ಗಾಯಕರು ಕೂಡ ಇರ್ತಾರೆ. SP ಬಾಲಸುಬ್ರಹ್ಮಣ್ಯ ಅವರು ಎಲ್ಲ ನಾಯಕ ನಟರಿಗೂ ಹೊಂದಿಕೆ ಆಗೋ ರೀತಿನ ಅವರ ಧ್ವನಿನ ನೋಡಿ, ಅವರ ಹಾಡುಗಳನ್ನ ಕೇಳಿದಾಗ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಸೊ ಆ ಶಂಕರ್ ನಾಗ್ ಅವರ ಸಿನಿಮಾಗಳನ್ನ ನೋಡಿದಾಗ ಅನಂತ್ ನಾಗ್ ಅವರು ವಾಯ್ಸ್ ಡಬ್ ಮಾಡಿರೋದು ಒಂಥರ ಆಭಾಸ ಅನಿಸ್ತು. ಆಮೇಲೆ ಅಡ್ಜಸ್ಟ್ ಆಗೋಕ್ಕೂ ಟೈಮ್ ತೊಗೊಳೋದು. ಬಟ್ ಒಂದು 5-10 ನಿಮಿಷ ಅಷ್ಟೇ ಅದು. ಆಮೇಲೆ ಸಿನಿಮಾ ನೋಡ್ತಾ ಅದು ಅಡ್ಜಸ್ಟ್ ಆಗಿಬಿಡ್ತು ಆ ಒಂದು ಧ್ವನಿಗೆ. ಶಂಕರ್ ನಾಗ್ ಅವರ ಅಭಿನಯ, ಅನಂತ್ ನಾಗ್ ಅವರ ಧ್ವನಿ ಇತ್ತು. ಅದಾದಮೇಲೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸು ಅಥವಾ ನಮಗೆ ಇಷ್ಟವಾಗಿದ್ದ ಧ್ವನಿ ಏನಂತಂದರೆ ವಿ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿನ ಅವರ ಧ್ವನಿ. ಶ್ರೀನಿವಾಸ್ ಪ್ರಭು ಅವರು ವಾಯ್ಸ್ ಡಬ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಅದು. ಯಾಕೆಂದರೆ ಅವರ ರಣಧೀರ ಸಿನಿಮಾ, ಎಷ್ಟೋ ಸಿನಿಮಾಗಳಿಗೆ ಶ್ರೀನಿವಾಸ್ ಪ್ರಭು ಅವರೇ ವಾಯ್ಸ್ ಡಬ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ರಾಮಕೃಷ್ಣ ಅವರು ವಾಯ್ಸ್ ಡಬ್ ಮಾಡ್ತಾಯಿದ್ರು ಪ್ರಾರಂಭದ ದಿನಗಳಲ್ಲಿ. ಇದೇನಿದು ವಾಯ್ಸ್ ಡಬ್ ಇದೆ, ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆಯಲ್ಲ ರವಿ ಸರ್ದು, ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ದುನಿಯಾ ವಿಜಯ್ ಅವ್ರದ್ದು ಚಂಡ ಅಂತ ಸಿನಿಮಾ ಬಂತು. S ನಾರಾಯಣ ಅವರು ಕೂಡ ನಿರ್ದೇಶನ ಮಾಡಿದರು. ಆ ಸಿನಿಮಾದಲ್ಲಿ ಸ್ವಲ್ಪ ವಾದ ವಿವಾದ ಆಗಿದ್ದು, ಒಂದು ನಾಯಕ ವಾಯ್ಸ್ ಡಬ್ ಮಾಡಿಲ್ಲ ಅನ್ನೋದು ಕಾರಣಕ್ಕೋಸ್ಕರನೇ ಫೈನಲಾಗಿ ಅವರು ಬೇರೆಯವ್ರ ಕಡೆಯಿಂದನೇ ವಾಯ್ಸ್ ಡಬ್ ಮಾಡಿಸಿ ಸಿನಿಮಾ ರಿಲೀಸು ಮಾಡಿದ್ರು. ಸಿನಿಮಾನು 50 ಡೇಸ್ ಪೂರೈಸಿ ಬಾಕ್ಸ್ ಆಫೀಸಲ್ಲೂ ಒಳ್ಳೆ ಗಳಿಕೆಯನ್ನು ಕೂಡ ಕಂಡಿತ್ತು. ನಾನು ಸ್ಟಾರ್ಟಿಂಗ್ ಆ ಸಿನಿಮಾ ನೋಡುವಾಗ ಅಂದರೆ ಅಡ್ಜಸ್ಟ್ ಆಗಿಬಿಡ್ತು. ಆ ಪಾತ್ರಕ್ಕೆ ದುನಿಯಾ ವಿಜಯ್ ಅವರು ಮಾಡಿದಾಗ, ಆ ಪಾತ್ರ ದುನಿಯಾ ವಿಜಯ್ ಅವರು ಮಾಡಿರೋ ಪಾತ್ರಕ್ಕೆ ಅವ್ರು ವಾಯ್ಸ್ ಕೊಟ್ಟಿದ್ದು ಎಷ್ಟು ಸೂಪರ್ ಅನ್ನಿಸ್ತಿತ್ತು, ಬೇರೆಯವ್ರ ವಾಯ್ಸ್ ಕೊಟ್ಟಿದ್ದು ಅದು ಇನ್ನೂ ಸೂಪರ್ ಅನ್ನಿಸ್ತು. ನಿಜವಾಗ್ಲೂ ಇವತ್ತಿಗೂ ಕೂಡ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ನಮಗೇನು ಅದು ಬೇರೆ ಅಂತ ಅನ್ನಿಸ್ಲಿಲ್ಲ. ಸೊ S ನಾರಾಯಣ ಅವರು ತೆಗೆದುಕೊಂಡು ಅದೇನು ಇನ್ನರ್ ಅವ್ರವ್ರ ನಡುವೆ ಏನಾಗಿತ್ತೇನೋ ಐಡಿಯಾಗಿಲ್ಲ. ಬಟ್ ವಾಯ್ಸ್ ಚೇಂಜ್ ಆಗಿರೋದ್ರಲ್ಲಿ ಏನು ಅದು ಅಂಥ ಏನು ಎಫೆಕ್ಟ್ ಆಗಲಿಲ್ಲ ಸಿನಿಮಾಗೆ.
ಅದಾದಮೇಲೆ ನಾನು ನೋಡಿರೋದು ನಾನೇ ನಾನೇ ಅಂತ ಸಿನಿಮಾ, ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ. ಆದರೆ ಇದು ರಾಜ ಹಿಂದೂಸ್ತಾನಿ ಅನ್ನೋ ಸಿನಿಮಾದ ರೀಮೇಕ್ ಆಗಿತ್ತು. ಅದರಲ್ಲಿ ಉಪೇಂದ್ರ ಅವರು ವಾಯ್ಸ್ ಡಬ್ ಮಾಡಿರಲಿಲ್ಲ ಅವರ ಒಂದು ಪಾತ್ರಕ್ಕೆ, ಬೇರೆಯವ್ರು ಯಾರೋ ಡಬ್ ಮಾಡಿದರು. ನಾನು ಸ್ಟಾರ್ಟಿಂಗ್ ಕೇಳುವಾಗ ಇದು ಉಪೇಂದ್ರ ಅವ್ರ ಧ್ವನಿ ಅಲ್ವೇ ಅಲ್ಲ ಅಂದ್ಕೊಂಡು, ಓಕೆ ಇದು ಬೇರೆಯವರು ಡಬ್ ಮಾಡಿದ್ದಾರೆ ಅಂತ ಆವಾಗ ಗೊತ್ತಾಯಿತು. ಇನ್ನು ಓಂ ಪ್ರಕಾಶ್ ಅವರು ನಾಯಕರಾಗಿ ಆ್ಯಕ್ಟ್ ಮಾಡಿದಂಥ ಸಚ್ಚಿ ಅನ್ನೋ ಸಿನಿಮಾ, ಈ ಸಿನಿಮಾಗೆ ಅವರು ಕೂಡ ವಾಯ್ಸ್ ಕೊಡಲೇ ಇಲ್ಲ, ಯಾಕಂದರೆ ಡಕೋಟಾ ಎಕ್ಸ್ಪ್ರೆಸ್ ಎಲ್ಲ ಬಂದೋಗಿತ್ತು. ಬಟ್ ಅವ್ರ ವಾಯ್ಸು ಅದೇ ಒಂಥರ ಜಾಳ್ ಅನ್ಸೋಕ್ಕೆ ಶುರು ಆಗೋಯ್ತು. ಏನಿದು ಅವ್ರ ವಾಯ್ಸೇ ಕೊಡಲಿಲ್ವಲ್ಲ ಅಂತ. ಅದು ಬಿಟ್ಟರೆ ರೀಸೆಂಟಾಗಿ 2-3 ವರ್ಷದ ಹಿಂದೆ ಅಂತ ಹೇಳಿದಾಗ ಇಬ್ಬರು ನಾಯಕ ನಟರು, ತುಂಬ ಬೇಜಾರಿನ ಸಂಗತಿ, ತುಂಬ ಇವಾಗಲೂ ಕೂಡ ನಾನು ನೆನಪಿಸ್ಕೊಳ್ಳೋದೇನೆಂದರೆ ಅಪ್ಪು ಸರು ಮತ್ತು ಚಿರಂಜೀವಿ ಸರ್ಜಾ ಅವರು. ಅಪ್ಪು ಸರ್ ಅವರು ಆ್ಯಕ್ಟ್ ಮಾಡಿರೋ ಕೊನೆಯ ಸಿನಿಮಾ ಅಂದರೆ ಜೇಮ್ಸ್ ಸಿನಿಮಾಗೆ ಅವರು ತೀರ್ಕೊಂಡಾದ್ಮೇಲೆ ಶಿವಣ್ಣ ಅವರು ವಾಯ್ಸ್ ಡಬ್ ಮಾಡಿದ್ರು. ಅದು ನಮಗೆ ಒಂದು ಹೃದಯಕ್ಕೆ ಹತ್ರನೂ ಕೂಡ ಆಯಿತು. ತುಂಬ ಮಿಸ್ ಮಾಡ್ಕೊಂಡ್ಬಿಟ್ವಿ ಅವ್ರನ್ನ. ಈ ದೈಹಿಕವಾಗಿ ಇಲ್ಲದೇ ಇರ್ಬೋದು, ಬಟ್ ಮಾನಸಿಕವಾಗಿ ಜೊತೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಅವ್ರು ಅದಾದಮೇಲೂ ಕೂಡ ಚಿತ್ರತಂಡದವ್ರು ಏನು ಮಾಡಿದ್ರು ಅಂದರೆ ಈ ಎ ಐ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಆ ಶೂಟಿಂಗ್ ನಡೆದಾಗ ಏನು ವಾಯ್ಸ್ ಇತ್ತಲ್ಲ ಅದನ್ನೇ ರೀಸ್ಟೋರ್ ಮಾಡಿಕೊಂಡು ಮತ್ತೆ ಅದನ್ನು ಅಪ್ಪು ಸರ್ದ ವಾಯ್ಸನ್ನೇ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸಿನಿಮಾ ರಿಲೀಸ್ ಮಾಡಿದ್ರು. ಅಂದರೆ 2-3-4-5 ವಾರ ಆದಮೇಲೆ ಅದು ರಿಯಲಾಗಿ ಅಪ್ಪು ಸರ್ ವಾಯ್ಸನ್ನೇ ನಾವು ಆ ಸಿನಿಮಾದಲ್ಲಿ ಕೇಳಿಸ್ಕೊಂಡು. ಇನ್ನು ರಾಜ್ಯ ಮಾರ್ತಾಂಡ ಅಂತ ಸಿನಿಮಾ, ಚಿರಂಜೀವಿ ಸರ್ಜಾ ಅವರು ನಿಧನ ನಂತರ ಬಿಡುಗಡೆ ಆದಂಥ ಸಿನಿಮಾ. ಈ ಸಿನಿಮಾಗೆ ಧ್ರುವ ಸರ್ಜಾ ಅವರು ವಾಯ್ಸ್ ಕೊಟ್ಟಿದ್ದರು. ಸ್ವಲ್ಪ ಅದು ಏನು ಅನಿಸ್ಬಿಡುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ನಾವು ಕನೆಕ್ಟ್ ಆಗೋಕ್ಕೆ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಏಕೆಂದರೆ ಒಬ್ಬ ನಾಯಕಿಯರ ಬಿಡಿ, ಕೆಲವೊಂದು ಸರಿ ವಾಯ್ಸ್ ಬೇರೆಯವ್ರು ಕೊಡ್ತಿರ್ತಾರೆ ಅಥವಾ ಅವರು ಕೊಡ್ತಿರ್ತಾರೆ. ಬಟ್ ನಾಯಕ ನಟರ ವಾಯ್ಸ್ ಕೇಳಿದ ತಕ್ಷಣ ನಾವು ಇದು ಈ ಸಿನಿಮಾದ ಡೈಲಾಗ್ ಅಂತ ಹೇಗೆ ಕಂಡುಹಿಡಿತೀವೋ ಹಾಗೇನೆ ಅಂದರೆ ಶರೀರ ಮತ್ತು ಶಾರೀರ, ನಾನು ಈಗಾಗಲೇ ಹೇಳಿದಿರ್ತಾರ. ಸೊ ಈ ಥರ ಎಕ್ಸಾಂಪಲ್ಸ್ಗಳು ತುಂಬ ಕಣ್ಮುಂದಿದೆ. ಕೆಲವೊಂದು ಸರಿ ಅನಿವಾರ್ಯತೆ ಆಗುತ್ತೆ, ಕೆಲವೊಂದು ಸರಿ ಈ ಥರ ಏನಾದರೂ ಮನಸ್ತಾಪಗಳು ಉಂಟಾದಾಗ ಈ ಥರ ಆಗುತ್ತೆ. ಬಟ್ ಇಷ್ಟೆಲ್ಲ ಸಿನಿಮಾಗಳು ನೋಡ್ಕೊಂಬಂದಾಗ ಐ ಥಿಂಕ್ ಅಂಬರೀಷ್ ಅವ್ರದ್ದು ಪ್ರೇಮ ರಾಜ್ಯ ಅಂತ ಸಿನಿಮಾ ಅನಿಸುತ್ತೆ, ಮಿಮಿಕ್ರಿ ದಯಾನಂದ್ ಅವರು ಕೂಡ ಅದಕ್ಕೆ ವಾಯ್ಸ್ ಡಬ್ ಮಾಡಿದ್ರು. ಸ್ಟಾರ್ಟಿಂಗಲ್ಲೇ ನಾನು ಕೇಳಿದಾಗ ಇದು ಅಂಬರೀಷ್ ಅವರ ಧ್ವನಿ ಅಲ್ವೇ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಮಿಮಿಕ್ರಿ ದಯಾನಂದ್ ಅವರು ಕೂಡ ಹೇಳ್ಕೊಂಡಿದ್ದಾರೆ, ಮೇ ಬಿ ಪ್ರೇಮ ರಾಜ್ಯನೇ ಇರ್ಬೋದೇನೋ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನೋಡ್ತೀನಿ, ಅದು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಈಗ ತಕ್ಷಣಕ್ಕೆ ನೆನಪಾಗೋಯ್ತು, ಹೀಗಾಗಿ ಹೇಳಿದೆ. ಸೊ ನಿಮಗೆ ಈ ರೀತಿ ಅಂದರೆ ಬೇರೆ ನಾಯಕ ನಟರ ಚಿತ್ರಕ್ಕೆ ಬೇರೆಯವ್ರ ವಾಯ್ಸ್ ಕೊಟ್ಟಾಗ ನಿಮ್ಗೇನಾದ್ರು ಆಭಾಸ ಅನ್ನಿಸ್ತಾ, ಇಲ್ಲ ರೀ ಸೂಪರಾಗಿ ಬಂದಿದ್ದಾರೆ ಅಂತ ಅನ್ನಿಸ್ತಾ? ನಿಮ್ಗನ್ಸಿರೋದನ್ನು ಕಾಮೆಂಟ್ ಮಾಡಿ. ಸೊ ಒಂದು ಆರೋಗ್ಯಕರವಾಗಿ ಒಂದು ಚರ್ಚೆ ಮಾಡೋಣ. ಬಟ್ ಧ್ವನಿನೂ ಕೂಡ ಒಂದು ಜೀವಾಳ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ ಅದು ವಾಯ್ಸ್ ಮ್ಯಾಚ್ ಆದಾಗ ಸೂಪರ್ ಅನಿಸ್ಬಿಡುತ್ತೆ. ಹೀಗಾಗಿ ಸೊ ನಿಮ್ಗೆ ಏನು ಅನ್ನಿಸ್ತಾವೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.